10वीं कक्षा विद्यार्थियों को आज स्वागत करता हूँ। 10वीं कक्षा के एक कविता को आज आरंभ करता हूँ। कविता का नाम है बच्चों, कोशिश करने वालों की कभी हार नहीं होती। कविता का नाम है कोशिश करने वालों की कभी हार नहीं होती। यह कविता को सोहनलाल द्विवेदी जी ने लिखा है। इस कविता को आरंभ करने से पहले कवि परिचय के बारे में हम जानकारी प्राप्त करेंगे। सोहनलाल द्विवेदी। सोहनलाल द्विवेदी जी हिंदी के सुप्रसिद्ध कवि हैं। आपका जन्म 23 फरवरी सन 1906 को हुआ। आपको बनारस हिंदी विश्वविद्यालय से MA LLB की डिग्री ली और आजीविका के लिए जमींदारी तथा बैंकिंग के काम करते रहे। सन 1938 से सन 1942 तक आप राष्ट्रीय पत्र दैनिक अधिकार के संपादक थे। कुछ वर्षों तक आपने अवैतनिक बिना वेतन के बाल पत्रिका बाल सखा का ये संपादन भी किया। आप महात्मा गांधी से अत्यधिक प्रभावित थे। स्वतंत्रता प्राप्त के लिए देशभक्ति तथा ऊर्जा से ओतप्रोत आपकी रचनाओं की विशेष सराहना हुई तथा आपको राष्ट्र कवि की उपाधि से अलंकृत किया गया। सन 1928 में राष्ट्रकवि द्विवेदी जी का देहांत हो गया। आपकी प्रमुख कृतियां हैं भैरवी, वासवदत्ता, कुणाल, पूजा गीत, विश्वपान, युगधारा और जय गांधी। बांसुरी, जरना, बिगुल, बच्चों के बापू, दूध, बताशा, भाला भारती, शिशु भारती, नेहरू चाचा, सुजाता, प्रभाती आदि आपकी प्रमुख बाल साहित्य हैं। बच्चों, सोहनलाल द्विवेदी के परिचय के बारे में हम चर्चा करेंगे। सोहनलाल द्विवेदी जी हिंदी के सुप्रसिद्ध कवि हैं। सोहनलाल द्विवेदी ಅವರು हिंदी साहित्यದ ಒಬ್ಬ प्रसिद्ध फेमस कवि हैं। उनका ये जन्म 23 फरवरी 23 ಫೆಬ್ರವರಿ ಕ್ರಿಸ್ತ ಶಕ 1906 ಇವರು ಜನಿಸಿದರು। 1906 को हुआ। आपने बनारसा हिंदू विश्वविद्यालय से और बनारसा विश्वविद्यालयದಿಂದ MA और LLB की डिग्री ली और MA ಮತ್ತು LLB ಅನ್ನುವಂಥ ಪದವಿಯನ್ನು ಕೂಡ ಪಡ್ಕೊಂಡಿದ್ದಾರೆ। आजीविका के लिए जमींदारी तथा बैंकिंग का काम करते रहिए ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸವನ್ನು ನಿರ್ವಹಿಸಿದ್ದಾರೆ। सन 1938 से 1942 तक आपका राष्ट्रीय पत्र दैनिक अधिकार के संपादक थे। ಕ್ರಿಸ್ತ ಶಕ 1938ರಿಂದ ಕ್ರಿಸ್ತ ಶಕ 1942 ತನಕ ರಾಷ್ಟ್ರೀಯ ಪತ್ರ ದೈನಿಕ ಅಧಿಕಾರ का ಸಂಪಾದಕರಾಗೂ ಕೂಡ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ। कुछ वर्षों तक
ಬಹಳಷ್ಟು ವರ್ಷಗಳ ತನಕ आपने ಅವರು ಅವೈತನಿಕ ವೇತನಕ್ಕೆ ಬಿನಾ ಅಂದರೆ ಅವರು ಪಗಾರ ಇಲ್ಲದೆ ಬಾಲಪತ್ರಿಕಾ ಬಾಲಸಖ ಕಾ ಸಂಪಾದನೆ ಬಿ ಕಿಯಾ ಆ ಒಂದು ಬಾಲ ಸಖ ಅನ್ನುವಂಥ ಸಂಪಾದನೆಯ ಕೆಲಸವನ್ನು ಕೂಡ ಇವರು ನಿರ್ವಹಿಸಿದ್ದಾರೆ. ಮಹಾತ್ಮ ಗಾಂಧಿ ಸೆ ಅತ್ಯಧಿಕ ಪ್ರಭಾವಿತತೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜೊತೆಗೆ ಇವರು ಬಹಳ ಪ್ರಭಾವಿತರಾಗಿದ್ದರು. ಯಾರು? ಸೋಹನ್ಲಾಲ್ ದ್ವಿವೇದಿಯವರು. और आगे कहते हैं बच्चों स्वतंत्रता प्राप्ति के लिए ಸ್ವಾತಂತ್ರ್ಯವನ್ನು ಪಡೆಯುವುದಕ್ಕೋಸ್ಕರ ಸ್ವಾತಂತ್ರ್ಯವನ್ನು ಗಳಿಸುವುದಕ್ಕೋಸ್ಕರ ದೇಶಭಕ್ತಿ तथा ऊर्जा की ओत प्रताप की रचनाओं की विशेष ಸರಾಹನಾ ಹುಯಿ. ಅವರು ಈ ಸ್ವಾತಂತ್ರ್ಯವನ್ನು ಪಡೆಯುವುದಕ್ಕೆ ಬಹಳ ತಮ್ಮ ಕೃತಿಗಳಲ್ಲಿ ಸಂದೇಶವನ್ನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಮರೆಯುವಂತಿಲ್ಲ. आपको ರಾಷ್ಟ್ರಕವಿ ಕೆ ಉಪಾಧಿಗೆ ಅಲಂಕೃತ ಕಿಯಾ ಗಯಾ. ಅವರಿಗೆ ರಾಷ್ಟ್ರಕವಿ ಅನ್ನುವಂಥದ್ದನ್ನು ಪದವಿ ಉಪಾಧಿಯನ್ನು ಕೊಟ್ಟಿದ್ದಾರೆ. ಬಚ್ಚೋ ಕನ್ನಡದಲ್ಲಿ ಕುವೆಂಪು ಅವರಿಗೆ ರಾಷ್ಟ್ರಕವಿ ಅಂತ ಹೇಗೆ ಕರೆದ್ರು ಹಾಗೆ ಸೋಹನ್ಲಾಲ್ ದ್ವಿವೇದಿಯವರಿಗೂ ಕೂಡ ಹಿಂದಿ ಸಾಹಿತ್ಯದಲ್ಲಿ ರಾಷ್ಟ್ರಕವಿ ಅಂತ ಕೂಡ ಕರೆಯಲಾಗಿದೆ. 1928 में राष्ट्रकवि द्विवेदी का ये देहांत हो गया है. ಮಕ್ಕಳೇ, ಕ್ರಿಸ್ತಶಕ 1988ರಲ್ಲಿ ಅವರು ಈ ಲೋಕವನ್ನು ಬಿಟ್ಟು ಪರಲೋಕ ಅಂದರೆ ಪರಮಾತ್ಮನ ಸನ್ನಿಧಿಯನ್ನು ಸೇರಿಕೊಂಡಿದ್ದಾರೆ. ಅಂದರೂ ಇಂದು ಅವರು ಭೂಮಿ ಮೇಲೆ ಇಲ್ಲ. ಆದರೆ ಅವರು ಬರೆದಿರ್ತಕ್ಕಂಥ ಕೃತಿ ಮಾತ್ರ ನಮಗೆ ಏನಪ್ಪ ಅಂತಂದ್ರೆ ಅಮೂಲ್ಯವಾಗಿರ್ತಕ್ಕಂಥದ್ದನ್ನು ನಾವು ಮರೆಯುವಂತಿಲ್ಲ. ಆಪ್ಕಿ ಪ್ರಮುಖ ಕೃತಿಯಾ ಹೇ. ಅವರು ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹೀ ಹೋತಿ ಅದು ಒಂದೇನೇ ಬರೆದಿಲ್ಲ, ಅವರು ಬಹಳಷ್ಟು ಕೃತಿಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ ನಾವು ಹೇಳೋದಾದರೆ ಮಕ್ಕಳೇ, ಅವರ ಪ್ರಮುಖ ಕೃತಿಗಳು ಭೈರವಿ ಅಂತಕ್ಕಂಥದ್ದು, ಅದೇ ರೀತಿಯಾಗಿ ವಾಸವದತ್ತ ಅನ್ನುವಂಥದ್ದು, ಕುಣಾಲ, ಪೂಜಾ ಗೀತ, ವಿಷಪಾನ, ಯುಗಧಾರ, ಅವರು ಜಯ ಗಾಂಧಿ, ಹೀಗೆ ಅವರ ಪ್ರಮುಖ ಕೃತಿಗಳು ನಮಗೆ ಇಲ್ಲಿ ನಾವು ನೋಡೋದಕ್ಕೆ ಸಾಧ್ಯತೆ ಇದೆ ಮಕ್ಕಳೇ. ಅಷ್ಟೇ ಅಲ್ಲ, ಅವರ ಇನ್ನಿತರ ಕೃತಿಗಳನ್ನು ನಾವು ನೆನೆಸ್ಕೊಳ್ಳೋದಾದರೆ ಬಾನ್ಸುರಿ, ಜರ್ನಾ, ಬಚ್ಚೋಂ ಕೆ ಲಿಯೆ ಬಾಪು, ದೂದ್, बताशा, बाल भारती, शिशु भारती, नेहरू चाचा, सुजाता, प्रभाती आदि आपका प्रमुख ಬಾಲ ಸಾಹಿತ್ಯ हैं. ಇವು ಸಣ್ಣ ಮಕ್ಕಳಿಗೋಸ್ಕರ ಬಾಲ ಸಾಹಿತ್ಯಗಳನ್ನು ಕೂಡ ಇವರು ಏನಪ್ಪ ಅಂತಂದರೆ ಬರೆದಿದ್ದಾರೆ. ತುಂಬ ಸೊಗಸಾಗಿರ್ತಕ್ಕಂಥ ಕೃತಿ. ಮಕ್ಕಳೇ, ನಾವು ಈ ಕವಿತೆಯನ್ನು ನೋಡ್ತಾ ಹೋದವಾಗ ಇದರಲ್ಲಿ ನಮಗೆ ತುಂಬ ಉತ್ಸಾಹವನ್ನು ತುಂಬಿದ್ದಾರೆ ಅಂತಕ್ಕಂಥದ್ದು. ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹೀ ಹೋತಿ ಅಂತಕ್ಕಂಥದ್ದು. ಮಕ್ಕಳೇ, ಈ ಕವಿತೆಯನ್ನು ಆರಂಭಿಸುವುದಕ್ಕಿಂತ ಮೊದಲು ಈ ಕವಿತೆಯ ಆಶಯದ ಬಗ್ಗೆ ನಾವು ಸ್ವಲ್ಪ ಯೋಚನೆಯನ್ನು ಮಾಡಬೇಕಾಗಿದೆ. ಈ ಕವಿತೆಯ ಆಶಯ ಏನು? ಈ ಕವಿತೆಯನ್ನು ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಕವಿತೆಯನ್ನು ಬರೆದಿದ್ದಾರೆ? ಈ ಕವಿತೆಯ ಮೂಲಕ ಏನು ಸಂದೇಹವನ್ನು ನೀಡುವುದಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದನ್ನು ನಾವು ಸ್ವಲ್ಪ ಇಲ್ಲಿ ನಾವು ಯೋಚನೆಯನ್ನು ಮಾಡಬೇಕಾಗಿದೆ ಮಕ್ಕಳೇ. ಇಲ್ಲಿ इस कविता में कोशिश करने वालों की कभी हार नहीं होती. इस कविता के माध्यम से कोशिश करने से, कोशिश एफर्ट, प्रयत्न, परिश्रम करने से सफलता प्राप्त का ये संदेश मिलता है. ಯಾರು ಯಶಸ್ಸನ್ನು ಮಾಡ್ತಾರೋ, ಯಾರು ಪರಿಶ್ರಮವನ್ನು ಪಡ್ತಾರೋ, ಯಾರು ಕಠಿಣವಾದಂಥ ಪರಿಶ್ರಮವನ್ನು ಪಡ್ತಾರೋ ಅವರು ಏನಪ್ಪ ಅಂತಂದರೆ ಸಫಲತಾ ಪ್ರಾಪ್ತ ಕರ್ನೆ ಕಾ ಸಂದೇಶ ಮಿಲ್ತಾ ಹೇ. ಸಂದೇಶವನ್ನು ನೀಡಿದ್ದಾರೆ. ಯಾರು ಪ್ರಯತ್ನವನ್ನು ಪಡ್ತಾರೋ ಅವರು ಯಶಸ್ಸನ್ನು ಕಾಣ್ತಾರೆ. ಕೈ ಕೆಸರಾದರೆ ಬಾಯಿ ಮೊಸರು ಅನ್ನುವಂಥ ಗಾದೆಯಂತೆ कोई भी आदमी सफलता प्राप्त करने का ये संदेश मिलता है. कवि कहता है, कवि इस कविता के माध्यम से कहता है कि जीवन की प्रतियोगिताओं में, जीवन की ನಮ್ಮ ಜೀವನದ ಪ್ರತಿಯೋಗಿತಾ ಪ್ರತಿಸ್ಪರ್ಧಿಗಳಲ್ಲಿ ಅಸಫಲತಾಕ್ಕೆ ವಿಮುಖ ನ ಹೋತೆ. ನಾವು ಜಯವನ್ನು ಗಳಿಸುವುದರಲ್ಲಿ ನಾವು
ಯಶಸ್ಸನ್ನು ಸಿಗದೇ ಇರುವಂಥ ಸಂದರ್ಭದಲ್ಲಿ ಅಪನಿ ಕಮಿಯೋಂಕು, ನಮ್ಮಲ್ಲಿ ಏನು ಕೊರತೆ ಇದೆ, ಯಾಕೆ ನಾನು ಯಶಸ್ಸನ್ನು ಗಳಿಸುವುದರಲ್ಲೇ ಮುಂದೆ ಸಾಗಲಿಲ್ಲ, ಕಮಿಯೋಂಕು ಖುದ್ ಪಹಚಾನ್ ಕರ್, ನಾವು ಸ್ವತಃ ಅದನ್ನು ಹುಡುಕಿ ಎಲ್ಲಿ ನಮ್ಮಲ್ಲಿ ಕೊರತೆ ಇದೆ ಅನ್ನುವಂಥದ್ದನ್ನು ಹುಡುಕಿ ಸ್ವಪ್ರಯತ್ನ ಸೇ, ಸೆಲ್ಫ್ ಎಫರ್ಟ್ ಸೇ, ನಮ್ಮ ಸ್ವಪ್ರಯತ್ನದಿಂದ ಲಗಾತಾರ್ ಹಮೇಶ ನಿರಂತರ ಆಗೆ ಬಡ್ನೆ ಸೇ, ಮುಂದೆ ನಡೆಯೋದ್ರಿಂದ ಹಾರ್ ಕಭಿ ನಹಿ ಹೋತಿ ಹೈ, ಖಂಡಿತವಾಗೂ ನಮಗೆ ಸೋಲು ಆಗಲ್ಲ. ಎಲ್ಲಿ ನಾವು ಆ ಒಂದು ಸೋಲಿನಲ್ಲಿ ಎಡವಿದ್ದೇವೆ, ಆ ಸೋಲು ಪಡೆಯುವುದರಲ್ಲಿ ನಾವು ಅಸಮರ್ಥರಾಗಿದ್ದೇವೆ, ಅದನ್ನು ನಾವು ಯೋಚನೆಯನ್ನು ಮಾಡಿದ್ರೆ, ವಿಶ್ಲೇಷಣೆಯನ್ನು ಮಾಡಿದ್ರೆ ನಮಗೆ ಗೊತ್ತಾಗ್ತದೆ ಎನ್ನುವಂಥದ್ದನ್ನು ತುಂಬ ಬ್ಯೂಟಿಫುಲ್ಲಾಗಿ, ಬಹಳ खूब सुंदर से यह कविता को लिखा गया है. बच्चों, इस कविता का ये आशय के बारे में हम चर्चा किए गए हैं. कोशिश करने वालों के कभी हार नहीं, कविता में कवि यह तोयसर से संदेश दिया है, ಸಂದೇಶವನ್ನು ನೀಡಿದ್ದಾರೆ. ಸತತ ಹಮೇಶ ನಿರಂತರ ಪ್ರಯತ್ನಶೀಲ ವ್ಯಕ್ತಿ, ಯಾವಾಗಲೂ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು, ಟ್ರೈ ಆ್ಯಂಡ್ ಅಗೇನ್ ಅನ್ನುವಂತೆ ಮರಳಿ ಪ್ರಯತ್ನವನ್ನು ಮಾಡಿದರೆ ನಿಶ್ಚಿತ ರೂಪಸೆ ಜೀತ್ ಹೋತಿ ಹೈ, ನಾವು ಅಲ್ಲಿ ಗೆಲುವನ್ನು ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಸಮಸ್ಯಾओं से, ಪ್ರಾಬ್ಲಮ್, ಸಮಸ್ಯೆ, ಮುಸೀಬತೋं से ಮುಖವನ್ನು ಮೋಡ್ಕರ್, ಮುಖವನ್ನು ತಿರುಗಿಸದೆ ಹಾಗೇ ಬಡ್ನಾ ಚಾಯಿ, ನಾವು ಆ ಸೋಲನ್ನು ಕಂಡಿದ್ದೇವೆ ಅನ್ನುವಂಥದ್ದನ್ನು ಕಂಡುಕೊಂಡು ನಾವು ಆ ಒಂದು ಯಶಸ್ಸನ್ನು ಮಾಡದೆ, ನಾವು ಆ ಹೋರಾಟವನ್ನು ಮಾಡದೆ ನಾವು ತಟಸ್ಥರಾದರೆ ಖಂಡಿತವಾಗೂ ನಮಗೇನಾಗ್ತದೆ ಅಂತಂದರೆ ಗೆಲುವು ಸಿಗೋದಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥದ್ದನ್ನು ಕವಿ ಇಲ್ಲಿ ಸೊಗಸಾಗಿ ಹೇಳಿದ್ದಾನೆ. ಮಕ್ಕಳೇ, ಈಗ ನಾವು ಈ ಕವಿತೆಯನ್ನು ಆರಂಭವನ್ನು ಮಾಡೋಣ. ಈ ಕವಿತೆಯ ಅಲ್ಲಿ ಕವಿ ಏನನ್ನು ಹೇಳೋದಕ್ಕೆ ಹೊರಟಿದ್ದಾನೆ ಅನ್ನುವಂಥದ್ರ ಸಂದೇಶದ ಬಗ್ಗೆ ಮತ್ತು ಇದರ ಆಶಯದ ಬಗ್ಗೆ ತಿಳ್ಕೊಂಡ ಮೇಲೆ इस कविता को तो इस तरह से पढ़ने के लिए कोशिश करेंगे. मैं इस कविता को पढ़ता हूँ, आप ध्यान से इस कविता को देखिए. लहरों से डरकर नौका पार नहीं होती, लहरों से डरकर नौका पार नहीं होती, कोशिश करने वालों की कभी हार नहीं होती. लहरों से डरकर नौका पार नहीं होती, कोशिश करने वालों की कभी हार नहीं होती. नन्ही चींटी जब दाना लेकर चलती है, नन्ही चींटी जब दाना लेकर चलती है, बढ़ती दीवारों पर 100 बारें फिसलती है. बच्चों, यह देखिए, चढ़ती दीवारों पर 100 बार फिसलती है. मन का विश्वास रगों में सहसा भरता है, मन का विश्वास रगों में सहसा भरता है. चढ़कर गिरना गिरकर चढ़ना न करता है, चढ़कर गिरना गिरकर चढ़ना न करता है. आखिर उसकी मेहनत बेकार नहीं होती, आखिर उसकी मेहनत बेकार नहीं होती, कोशिश करने वालों की कभी हार नहीं होती. आखिर उसकी मेहनत बेकार नहीं होती, कोशिश करने वालों की कभी हार नहीं होती. और आगे देखिए बच्चों, डुबकियां सिंधु में गोताकारे लगाता है, डुबकियां सिंधु में गोताखोर लगाता है. जा जाकर काली हाथी लौटता आता है, जा जाकर काली हाथ लौट कर आता है. मिलने नहीं सहज ही मोती गहरे पानी में, मिलते नहीं सहज ही मोती गहरे पानी में, बढ़ता दुगना उत्साह इसी हैरानी में, बढ़ता दुगना उत्साह इसी हैरानी में. मुट्ठी उसकी काली हर बार नहीं होती, मुट्ठी उसकी काली हर बार नहीं होती, कोशिश करने वालों की
कभी हार नहीं होती। डुबकियां सिंधु में गोताखोर लगाता है, जा जा कर खाली हाथे लौट कर आता है। मिलते नहीं सहज ही मोती गहरे पानी में, बढ़ता दुगुन उत्साह इसी हैरानी में। मुट्ठी उसकी खाली हर बार नहीं होती, कोशिश करने वालों के कभी हार नहीं होती। और इस कविता के माध्यम से कवि कहते हैं बच्चों क्या है, असफलता एक चुनौती है, असफलता एक चुनौती है, इसे स्वीकार करो, इसे स्वीकार करो। क्या कमी रह गई देखो और सुधार करो, देखो और सुधार करो। जब तक न सफल हो नींद चैन को त्यागो तुम, जब तक न सफल हो नींद चैन को त्यागो तुम। संघर्ष का मैदान छोड़कर मत भागो तुम, संघर्ष का मैदान छोड़कर मत भागो तुम। कुछ किए बिना ही जय जयकार नहीं होती, कुछ किए बिना ही जय जयकार नहीं होती। कोशिश करने वालों की कभी हार नहीं होती। कितना सुंदर कविता है बच्चों। यह कविता में बहुत ही सुंदर संदेश को बताया गया है। असफलता ही एक चुनौती है, इसे स्वीकार करो। क्या कमी रह गई देखो और सुधार करो। जब तक न सफल हो नींद चैन को त्यागो तुम, संघर्ष का मैदान छोड़कर मत भागो तुम। कुछ किए बिना ही जय जयकार नहीं होती, कोशिश करने वालों के कभी हार नहीं होती। बच्चों इस कविता का ये सारांश या भावार्थ के बारे में हम जानकारी प्राप्त करेंगे। लहरों से डरकर नौका पार नहीं होती, कोशिश करने वालों की कभी हार नहीं होती। लहरों के थपड़ों से, यह देखिए बच्चों, लहर, लहर तरंग अले अन्वंतु और बहाव, और उसी प्रकार नौका, नौका अर्थ क्या है बच्चों, नाव, नाव दोनी, लहर अले नाव दोनी, नौका दोनी। कोशिश प्रयत्न, एफर्ट, हार, हार का अर्थ होता है बच्चों क्या है, पराजय करने वाले कभी हार नहीं होती। यह शब्दार्थ को समझने के बाद इस पंक्ति के बारे में हम जानकारी प्राप्त करेंगे। लहरों से डरकर, लहरों से तरंगों से, अलेयन्ना लहरों के थपड़ों से, थप्पड़ मारना, अलय ಏಟಿಗೆ अगर कोई नाविक, ಯಾವುದೇ ಒಬ್ಬ ನಾವಿಕನು ಸಹ डर जाए तो ಹೆದರಿಕೊಂಡರೆ, लहरों के थपड़ों से अगर कोई नाविक डर जाए तो, ಯಾವನೇ ವ್ಯಕ್ತಿ, ಯಾವನೇ ಒಬ್ಬ ನಾವಿಕನು ಸಹ ಯಹ ಆ ಒಂದು ಆ ತರಂಗದ ಅಲೆಗಳಿಗೆ ಹೆದರಿ, ಆ ಹೊಡೆತಕ್ಕೆ ಹೆದರಿ ಅವನು ಹೆದರಿಕೊಂಡರೆ, ಯಹ अपनी नौका को इस पार से उस पार नहीं ले जा सकता है। ಈ ಕಡೆಯಿಂದ ಆ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಅವನು ಆ ದೋಣಿಯನ್ನ ಚಲಾಯಿಸಲಾರ। उसे यह विश्वास कर लेना चाहिए, भरोसा लेना चाहिए। आत्मविश्वास को तो ईश्वर से विश्वास करना चाहिए। और क्या है, जो कोशिश करते हैं, एफर्ट करते हैं, परिश्रम करते हैं, उसकी तो ईश्वर से कभी हार नहीं होती है। ಅವನು ವಿಶ್ವಾಸವನ್ನು ಇಟ್ಕೊಂಡ್ರೆ ಅವನು ಯಶಸ್ಸನ್ನು ಗಳಿಸ್ತಾನೆ। ಲಹರೋं से डरकर, ಆ ಅಲೆಯ ಈ ಹೊಡೆತಕ್ಕೆ, ಅದು ಅಲೆಯ ಭಯಕ್ಕೆ ಅವನು ನೌಕಾ ಪಾರ್ ನಹಿ ಹೋತಿ, ಈ ಕಡೆಯಿಂದ ಆ ಕಡೆಗೆ ಅವನು ದಾಟಿಸಲಿದ್ದದಿದ್ದರೆ, ಕೋಶಿಶ್ ಕರ್ನೆ ವಾಲೋಂ ಕೆ ಕಭಿ ಹಾರ್ ನಹಿ ಹೋತಿ, ಆ ಪ್ರಯತ್ನವಾದಿಗಳಿಗೆ ಜಯ ಅನ್ನುವಂಥದ್ದು ಸಿಗಲಾರದು ಅಂತ ಮೊದಲನೇ ಪಂಕ್ತಿಯಲ್ಲಿ ಹೇಳ್ತಿದ್ದಾರೆ।
और दूसरा पंक्ति के बारे में हम चर्चा करेंगे बच्चों। नन्ही चींटी जब दाना लेकर चलती है, चढ़ती दीवारों पर 100 बार फिसलती है। मन का विश्वास रगों में साहस भरता है, चढ़कर गिरना गिरकर चढ़ना न करता है। आखिर उसकी मेहनत बेकार नहीं होती, कोशिश करने वालों के कभी हार नहीं होती। बच्चों, नन्ही, नन्ही का अर्थ क्या है? नन्ही का अर्थ होता है स्मॉल, छोटा, छोटी, और लघु का अर्थ होता है। और चींटी, चींटी का अर्थ क्या है बच्चों? इरवे, इरवे। और दाना लेकर, दाना धान्य या अनाज, कण, ಆಹಾರದ ಕಣಗಳನ್ನ। और दीवार, दीवार वाल, वाल गोड़े। ನೋಡಿ, दाना लेकर चलती है और दीवारों पर, ಗೋಡೆಯ ಮೇಲೆ 100 बार, 100 ಬಾರಿ फिसलती है। फिसलना ಜಾರುವುದು, ಬೀಳುವುದು, ಹೀಗೆ ಬೀಳ್ತದೆ। ಮನ್ ಕಾ ವಿಶ್ವಾಸ, ಮನಸ್ಸಿನಲ್ಲಿ ಆ ವಿಶ್ವಾಸವನ್ನು ಇಟ್ಕೊಳ್ತದೆ, ಇದು ವಿಶ್ವಾಸ ಭರೋಸಾ ಇಟ್ಕೊಳ್ತದೆ। ರಗೋ ಮೇ, ರಗ ಕಾ ಈ ಕ್ಯಾ ಹೇ? ನಾಡಿ, ಅದರ ಒಂದು ನಾಡಿಯಲ್ಲಿ ರಗೋ ಮೇ ಸಾಹಸ ಬರ್ತಾ ಹೇ, ಸಾಹಸ, ಎಫರ್ಟ್ ಮಾಡುವಂಥದ್ದು ಅದರ ಮನಸ್ಸಿನಲ್ಲಿ ಬರ್ತಾ ಇದೆ। और ಚಡ್ಕರ್ ಗಿರ್ನ, ಹತ್ತಿ ಬೀಳುವುದು, ಗಿರ್ಕರ್ ಚಡನ, ಬಿದ್ದು ಏಳುವುದು। ನ ಅಕರ್ತಾ ಹೇ, ಅಕರ್ಕ ಅಕರ್ನಕ ಬುರಾ ಲಗಾನ, ಅದಕ್ಕೆ ಕೆಟ್ಟದ್ದು ಅನ್ಸಲ್ಲ। ಹತ್ತೋದು ಬೀಳೋದು, ಬೀಳೋದು ಹತ್ತುವುದು, ಅದಕ್ಕೆ ಕೆಟ್ಟದ್ದು ಅನ್ಸಲ್ಲ। ನ ಅಕರ್ತಾ ಹೇ, ಆಕೀರ್, ಆಕೀರ್ ಕೊನೆಯಲ್ಲಿ, ಆಕೀರ್ ಕೊನೆಯಲ್ಲಿ, ಉಸ್ಕಿ ಮೆಹನತ್, ಚಿಂಟಿ ಕಾ ಮೆಹನತ್, ಆ ಇರುವೆಯ ಒಂದು ಮೆಹನತ್, ಪರಿಶ್ರಮ ಬೇಕಾರ ನಹಿ ಹೋತಿ। ಬೇಕಾರ ಕ್ಯಾ ಹೇ? ಆ ಪರಿಶ್ರಮ ಬೇಕಾರ, ವ್ಯರ್ಥ, ನಿರರ್ಥಕ ಅಂತ ಅನಿಸಲ್ಲ, ತಾನು ಮಾಡಿರುವ ಒಂದು ಬೇಕಾರ, ನಿರರ್ಥಕ ಅನಿಸಲ್ಲ। ಕೋಶಿಶ್ ಕರ್ನೆ ವಾಲೋं की कभी हार नहीं होती। बच्चों, यहाँ एक छोटा, छोटी चींटी का उदाहरण के बारे में बताया गया है। चींटी का और उदाहरण के बारे में बताया गया है। कवि का ये पुनः कहता है तो इस तरह से कवि सोहनलाल द्विवेदी ने पुनः कहता है कि जब नन्ही चींटी, छोटी चींटी दाना लेकर दीवार पर चढ़ती है, दाना लेकर ಆಹಾರದ ಧಾನ್ಯಗಳನ್ನು ಅದು ತೆಗೆದುಕೊಂಡು ಎಲ್ಲಿ ಮಾಡ್ತದೆ? ಆ ಒಂದು ಗೋಡೆಯ ಮೇಲೆ ಹತ್ತದೆ। दीवारों पर चढ़ती है तो वह एक नहीं, दो नहीं, ಅದು ಒಂದು ಬಾರಿ ಅಲ್ಲ, ಎರಡು ಬಾರಿ ಅಲ್ಲ, ಬಲ್ಕಿ 100 ಬಾರಿ ಫಿಸಲ್ತಿ ಹೈ। 100 ಬಾರ್, 100 ಬಾರಿ ಅದು ಜಾರಿ ಬೀಳ್ತದೆ। ಅದು 100 ಬಾರಿ ಏನು ಮಾಡ್ತದೆ ಕೇಳಿದ್ರೆ ಬಚ್ಚೋ? ಚಡ್ಕರ್ ಗಿರ್ನ, ಗಿರ್ಕರ್ ಚಡನ, ಅದು 100 ಬಾರಿ ಏನು ಮಾಡ್ತದೆ ಕೇಳಿದ್ರೆ ಆ ಗೋಡೆಯಿಂದ ಕೆಳಗಡೆ ಬೀಳ್ತದೆ, ಬಿದ್ದು ಮತ್ತೆ ಹತ್ತದೆ। ಫೇರ್ ಏಕ್ ಬಾರ್ ನಹೀ, 2 ಬಾರ್ ನಹೀ ಫಿಸಲ್ತಿ ಹೈ, फिर भी बढ़ता है, सफल हो जाती है, ಅದು ಯಶಸ್ಸನ್ನು ಕಾಣ್ತಾ ಇದೆ। ಯಹ ಬಲಿ ಬಾಂಧಿ ಜಾನ್ತಾ ಹೇ, ಇದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ತದೆ। ಸಾಗರ್ ಕಿ ಗಹರಾಯಿ ಮೇ, ಹೀಗೆ ಅದು ಸಫಲತಾ ಹೋತಿ ಹೈ, ಅದು ಸಂಪೂರ್ಣವಾಗಿ ತಿಳ್ಕೊಳ್ತದೆ। ಅದು ಏನು ಮಾಡ್ತದೆ ಕೇಳಿದ್ರೆ ಅದರ ಪ್ರಯತ್ನ ಹೆಚ್ಚಾಗ್ತದೆ। ಹೀಗೆ ಆ ಒಂದು ಆಳವನ್ನು ತಿಳ್ಕೊಳ್ತದೆ। ಆಳವನ್ನು ತಿಳ್ಕೊಂಡು ಆಖಿರ್ ಉಸ್ಕೆ ಮೆಹನತ್ ಬೇಕಾರ ನಹೀ ಹೋತಿ, ಅದರ ಪರಿಶ್ರಮವು ವ್ಯರ್ಥ ಆಗಲ್ಲ। ಕೋಶಿಶ್ ಕರ್ನೆ ವಾಲೋಂ ಕೆ ಕಭಿ ಹಾರ್ ನಹೀ ಹೋತಿ, ಏಕ್ ಬಾರ್ ನಹೀ, 2 ಬಾರ್ ನಹೀ, 100 ಬಾರ್ ಫಿಸಲ್ತಿ ಹೈ। ಆದರೆ 100 ಬಾರಿ ಬಿದ್ದರೂ ಸಹ ಆ ಆಹಾರ ಧಾನ್ಯಗಳನ್ನು ಅದು ಎತ್ಕೊಂಡು ತನ್ನ ಪ್ರಯತ್ನವನ್ನು ಮುಂದುವರಿಸ್ತದೆ। ಕೊನೆಗೆ ಅದು ಏನಾಗ್ತದೆ ಕೇಳಿದ್ರೆ ವಿಜಯಶಾಲಿ ಆಗ್ತದೆ। ತಾನು ಏನು ಮಾಡ್ತದೆ ಕೇಳಿದ್ರೆ ಆಹಾರ ಧಾನ್ಯಗಳನ್ನು ಇಟ್ಕೊಂಡು ಮೇಲೆ ಸಾಗುವುದಕ್ಕೆ ಮುಂದಾಗ್ತದೆ ಅನ್ನುವಂಥದ್ದನ್ನು ಕವಿ ಹೇಳ್ತಿದ್ದಾನೆ। और एक उदाहरण के बारे में बताया गया है।
डुबकिया सिंधु में गोताखोर लगाता है, जा जाकर एक खाली हाथे लौट कर आता है। मिलते ही नहीं सहज की मोती गहरे पानी में, बढ़ता दुगुन उत्साह इसी हैरानी में। मुट्ठी उसकी खाली हर बार नहीं होती, कोशिश करने वालों की कभी हार नहीं होती। ಮಕ್ಕಳೇ, ಈ ಒಂದು ಕವಿತೆಯ ಒಂದು ಸಾರಾಂಶವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ಇದರ ಶಬ್ದಾರ್ಥವನ್ನು ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗಬೇಕಾಗ್ತದೆ. ನೋಡಿ, ಅವ್ರೇನು ಹೇಳ್ತಿದ್ದಾರೆ ಕೇಳಿದ್ರೆ, ಡುಬುಕಿಯ ಸಿಂಧು ಮೇ, ಡುಬುಕಿಯ ಸಿಂಧು ಸಾಗರ ಅಲ್ವಾ, ಸಿಂಧು ಸಾಗರ ಸಮುದ್ರ ಆಯ್ತಾ, ಅಂಬುದಿ ಅಂತ ಏನು ಕರೀತಾರಲ್ಲ, ಡುಬುಕಿಯ ಸಮುದ್ರದಲ್ಲಿ ಮುಳುಗುವ ಡುಬುಕಿಯ ಸಿಂಧು ಸಾಗರ. ಗೋತಾಕೋರ ಅವನೇನು ಮಾಡ್ತಾನೆ ಕೇಳಿದ್ರೆ, ಆ ಗೋತಾಕೋರ ಅನ್ನುವಂಥದ್ದು ಲಗಾತಾ ಹೇ, ಅವನು ಮುಳುಗೋದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಅವನೇನು ಮಾಡ್ತಾನೆ? ಮುಳುಗೋದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಯಾಕೆ? ಜಾಕರ್ ಹೋಗಿ ಖಾಲಿ ಬರಿಗೈಯಿಂದ ಕೈಯಿಂದ ಲೌಟ್ಕರ್ ಆತಾ ಹೇ, ಅವನೇನು ಮಾಡ್ತಾನೆ? ಸಮುದ್ರದ ಕೆಳಭಾಗದಲ್ಲಿ ಹೋಗಿ ಆ ಮುತ್ತು ರತ್ನಗಳನ್ನು ತರೋದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಅವನು ಬರಿಗೈಯಿಂದ ಬರ್ತಾನೆ. ಮಿಲ್ತೆ ಹಿ ನಹಿ ಸಹಜ ಮೋತಿ ಗಹರೆ ಪಾನಿ ಮೇ, ಅವನಿಗೆ ಒಂದು ಬಾರಿ ಮುಳುಗಿದಾವಾಗ ಅವನಿಗೆ ಆ ಮುತ್ತು ರತ್ನಗಳು ಅಮೂಲ್ಯವಾಗಿರ್ತಕ್ಕಂಥ ವಸ್ತು ಏನಾಗ್ತದೆ ಕೇಳಿದ್ರೆ ಅವನಿಗೆ ಸಿಗಲ್ಲ. ಅವನು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾನೆ, ಆಳವಾದ ನೀರಿನಲ್ಲಿ ಇಳಿತಾನೆ. ಬಡ್ತಾ ದುಗುನ ಉತ್ಸಾಹ, ಬಡನ ವೃದ್ಧಿ ಹೋನ, ದುಗುನ ದುಪ್ಪಟ್ಟು ಉತ್ಸಾಹ, ಅವನ ಉತ್ಸಾಹ ಹೆಚ್ಚಾಗ್ತದೆ. ಇಸಿ ಹೈರಾನಿ ಮೇ, ಅವನು ತುಂಬ ಆಯಾಸಗೊಳ್ತಾನೆ, ಹೈರಾಣಿ ಆಗ್ತಾನೆ. ಅವನು ಏನಾಗ್ತಾನೆ ಕೇಳಿದ್ರೆ, ಗೋತಾಕೋರ ತೈರಾಕಿ ಅನ್ನುವಂಥದ್ದು ಅವನು ಹೈರಾಣ ಆಗ್ತಾನೆ. ಏನು ಆಶ್ಚರ್ಯಚಕಿತ ಹೋನ, ಅವನೇನು ಮಾಡ್ತಾನೆ ಕೇಳಿದ್ರೆ ಆಶ್ಚರ್ಯಚಕಿತನಾಗ್ತಾನೆ. ಇಷ್ಟೊಂದು ಬಾರಿ ನಾನು ಹೋರಾಟವನ್ನು ನಡೆಸಿದ್ರು ಸಹ ನನಗೆ ಸಿಗಲಿಲ್ಲ ಅನ್ನುವಂಥದ್ದು. ಮುಷ್ಟಿಯಲ್ಲಿ ಉಸ್ಕಿ ಖಾಲಿ ಹರ್ ಬಾರ್ ನಹಿ ಹೋತಿ, ಅವನು ಒಂದು ಬಾರಿ ಬರಿಗೈಯಿಂದ ಬರ್ತಾನೆ, 2 ಬಾರಿ ಬರಿಗೈಯಿಂದ ಬರ್ತಾನೆ, ಆದರೆ 3ನೇ ಬಾರಿ ಏನು ಮಾಡ್ತಾನೆ? ನನ್ನ ಪ್ರಯತ್ನವನ್ನು ಮುಂದುವರಿಸ್ತಾನೆ. ಆಳವಾದ ನೀರಿನ ಆಳಕ್ಕೆ ಹೋಗ್ತಾನೆ. ಆಳಕ್ಕೆ ಹೋಗಿ ಏನು ಮಾಡ್ತಾನೆ ಕೇಳಿದ್ರೆ, ಮುಟ್ಟಿ ಉಸ್ಕೆ ಖಾಲಿ ಹರ್ ಬಾರ್ ನಹಿ ಹೋತಿ, ಕೋಶಿಶ್ ಕರ್ನೆ ವಾಲೋಂ ಕೆ ಹಾರ್ ನಹಿ ಹೋತಿ. ಅವನಿಗೆ ಆ ಒಂದು ಪ್ರಯತ್ನ ಮತ್ತೆ ಏನಾಗ್ತದೆ ಕೇಳಿದ್ರೆ ಮುಂದುವರಿಸ್ತಾನೆ. ಇಲ್ಲಿ ಅವನು ಸಂಪೂರ್ಣವಾಗಿ ತಿಳ್ಕೊಂಡು ಅವನು ಗಹರಾಯಿ ಮೇ ಇತನಿ ಆಸಾನಿ ಸೆ ಮೋತಿ ನಹಿ ಮಿಲ್ತಿ, ಅವನಿಗೆ ಸರಳವಾಗಿ ಒಂದು ಸಾರಿ ಸಮುದ್ರದ ಆಳಕ್ಕೆ ಇಳಿದವಾಗ ತಕ್ಷಣವೇ ಅವನಿಗೆ ಆ ಮುತ್ತು ಸಿಗಲ್ಲ. ಇಸ್ ಪ್ರಯಾಸ್ ಮೇ ಉಸ್ಕಾ ಆ ಅಸರ್ ತೋ ದುಗುನ ಬಡ್ ಜಾತಾ ಹೇ, ಅವನಿಗೆ ಆ ಪ್ರಯತ್ನ 2 ಪಟ್ಟು ಹೆಚ್ಚಾಗ್ತದೆ. ಗೋತಾಕೋರ ಅಪ್ನಿ ಇಸಿ ಪ್ರಯಾಸ್ ಮೇ ಇಸಿ ಎಫರ್ಟ್ ಸೆ ಉಸ್ಕಾ उत्साह हो गुना ये बढ़ जाता है, उसकी मुट्ठी हर बार खाली नहीं लौटता है. इस प्रकार कोशिश करने वालों की कभी हार नहीं होती. ಯಾರು ಪ್ರಯತ್ನವನ್ನು ಮುಂದುವರಿಸ್ತಾರೋ ಅವರಿಗೆ ಆ ಯಶಸ್ಸು ಅನ್ನುವಂಥದ್ದು ಸಿಗ್ತದೆ ಅನ್ನುವಂಥದ್ದನ್ನು ಕವಿ ಈ ಸಂದರ್ಭದಲ್ಲಿ ಹೇಳಿದ್ದಾನೆ. और अंतिम पंक्ति में बहुत ही सुंदर रूप से बताया गया है, असफलता एक चुनौती है, इसे स्वीकार करो, क्या कमी रह गई देखो और सुधार करो, जब तक न सफल हो नींद चैन को त्यागो तुम, संघर्ष का मैदान छोड़कर मत भागो तुम, कुछ किए बिना ही जय जयकार नहीं होती, कोशिश करने वालों के कभी हार नहीं होती. असफलता, ಇಲ್ಲಿ ಈ ಅಸಫಲತೆ ಅನ್ನುವಂಥದ್ದು, ಈ ಒಂದು ಅಸಫಲತೆ ಅನ್ನುವಂಥದ್ದು ಏನಾಗ್ತದೆ ಕೇಳಿದ್ರೆ ನಮಗೆ ಸದಾ ಆಗ್ತಾ ಇರ್ತದೆ. ಏಕ್ ಚುನೌತಿ ಹೈ, ಒಂದು ನಮಗೆ ಆಯ್ಕೆ, ಆ ಪರಾಜಯ ಅನ್ನುವಂಥದ್ದು ನಮಗೆ ಒಂದು ಆಯ್ಕೆ. ಇಸೆ ಸ್ವೀಕಾರ ಕರು, ಇದನ್ನು ನಾವು ಸ್ವೀಕರಿಸಬೇಕಾಗ್ತದೆ. ಕ್ಯಾ ಕಮಿ ರಹ ಗಯಿ, ಆ ಅಸಫಲತೆ ಆದವಾಗ ನನ್ನಲ್ಲಿ ಏನು ಕೊರತೆದೆ ಅನ್ನುವಂಥದ್ದನ್ನು ನೀವು ಯೋಚನೆಯನ್ನು ಮಾಡಿ, ದೇಖೋ ಅವರು ಸುಧಾರಕರು, ಅದನ್ನು ನೀವು ಬದಲಾವಣೆಯನ್ನು ಮಾಡಿಕೊಳ್ಳಿ. ಓರ್ ಜಬ್ ತಕ್ ನ ಸಫಲ್ ಹೋ, ಎಲ್ಲಿಯ ತನಕ ನೀವು ಯಶಸ್ಸನ್ನು ಕಾಣಲ್ವೋ, ಎಲ್ಲಿಯವರೆಗೆ ನೀವು ಆ ವಿಜಯವನ್ನು ಕಾಣಲ್ವೋ, ನೀಂದ ಚೈನ್ ಕೋ ತ್ಯಾಗೋ ತುಮ್, ನಿದ್ದೆಯನ್ನು ನೀವು ಮಾಡಬೇಡಿ, ಆ ಸುಖವನ್ನು ನೀವು ತ್ಯಾಗವನ್ನು ಮಾಡಿ ಸಂಪೂರ್ಣವಾಗಿ ಅದರಲ್ಲೇ ನೀವು ಮುಳುಗಿ.
ಸಂಘರ್ಷ का मैदान छोड़कर ಈ ಸಂಘರ್ಷ ಒಂದು ಆ ಹೋರಾಟದ ಒಂದು ಮೈದಾನದಲ್ಲಿ छोड़कर मत भागो तुम ಹೋಗಬೇಡಿ. ಈ ಒಂದು ಹೋರಾಟ ಅನ್ನತಕ್ಕಂಥ ಒಂದು ಮೈದಾನವನ್ನು ಬಿಟ್ಟು ನೀವು ಹೋಗಬೇಡಿ ಅಂತ ಹೇಳ್ತಿದ್ದಾರೆ. कुछ किए बिना ही जय जयकार नहीं होती, कोशिश करने वालों की कभी हार नहीं होती. ಇಲ್ಲಿ ಪ್ರಯತ್ನ ಅನ್ನುವಂಥದ್ದು ನಿಮಗೆ ಸಿಗ್ತದೆ, ನೀವು ಹೋರಾಟವನ್ನು ಮುಂದುವರಿಸಿ. असफलता कोशिश करने वालों के लिए एक ही चुनौती है. असफलता एक क्या है? कोशिश करने वालों के लिए एक चुनौती है. ऐसा मानकर उन्हें इसे स्वीकार करना चाहिए. कवि कहता है अस्वीकार को आप एक स्वीकार करना ही चाहिए. इसके लिए उन्हें यहाँ तो ईश्वर से छानबीन करनी चाहिए. उसकी कोशिश करने में क्या कमी रह गई है और उसे अब कैसे दूर करके तो ईश्वर से कदम बढ़ाना चाहिए. या कदम बढ़ाना चाहिए, यह विचार के बारे में 10 बार ये सोचना चाहिए. ऐसा सोच विचार कर फिर कोशिश करनी चाहिए. यह अच्छी तरह से समझ लेना चाहिए, अच्छी तरह से समझ लेना चाहिए. श्रेष्ठ और अटूट कामों से ही जय जयकार होती है. यही नहीं, जो कोशिश करते रहे उन्हें पराजय प्राप्त होती है, तो ईश्वर से उन्हें विजय प्राप्त होती है, हार नहीं. कवि कहता है इस तरह से कभी प्रयत्नशील व्यक्ति अंत में तो ईश्वर से विजय हो पा सकता है. हमें निरंतर हमेशा प्रयत्न करने से सफल हो सकते हैं. अंग्रेजी में एक उक्ति है, ट्राई एंड अगेन. मरली प्रयत्नव माडू. हम अपने मंजिल पहुंचने के लिए हमेशा प्रयत्न ही करना ही चाहिए. प्रयत्न करने से हमें सफल हो सकते हैं. इस प्रकार इस कविता के माध्यम से कवि सोहनलाल द्विवेदी जी ने यह संदेश को मिलता है. क्या है? हम सतत प्रयत्नशील होना चाहिए. क्या है? हम कोशिश करने से सफलता प्राप्त का संदेश मिलता है. इस तरह से कवि कहता है. अच्छा बच्चों, अब तक यह कविता के विचार को हम जानकारी प्राप्त किए हैं. 10वीं कक्षा विद्यार्थियों को मैं